ನಮಸ್ತೆ. ಎಚ್ ಎನ್ ಸಿ ಲೈವ್ಗೆ ಸ್ವಾಗತ. ನಾನು ಎಚ್ ಎನ್ ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ, ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರುಗಳಿಗೆ, ಬಂಧುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಮರೀದೆ ಬೆಲ್ ಬಟನನ್ನು ಪ್ರೆಸ್ ಮಾಡಲಿಕ್ಕೆ ಹೇಳಿ. ನನ್ನ ವಿಡಿಯೋಗಳ ಎಲ್ಲ ನೋಟಿಫಿಕೇಷನ್ಗಳು ಬರುತ್ತೆ. ಪಂಚಮಸಾಲಿಗಳ ಹೋರಾಟ ಒಂದು ದುರಂತ ಘಟ್ಟಕ್ಕೆ ಬಂದು ನಿಂತುಬಿಟ್ಟಿದೆ. ಯಾಕೆ ದುರಂತ ಘಟ್ಟ ಅಂತ ಹೇಳ್ತೀನಿ ಅಂದರೆ, ನೋಡಿ, ಪಂಚಮಸಾಲಿಗಳ ಹೋರಾಟ ಇವತ್ತಿಂದಲ್ಲ, ಸುಮಾರು ಒಂದು ದಶಕಗಳಿಂದ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪರ ಸಮಯದಲ್ಲಿ ಮಾಡಿದ್ರು, ಬೊಮ್ಮಾಯಿಯವರ ಸಮಯದಲ್ಲಿ ಮಾಡಿದ್ರು, ಈಗ ಸಿದ್ದರಾಮಯ್ಯವರ ಸಮಯದಲ್ಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಹಿಂದಿನ ಯಾವುದೇ ಮುಖ್ಯಮಂತ್ರಿಗಳು ತಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥ ಪಂಚಮಸಾಲಿಗಳ ಮೇಲೆ ದೊಣ್ಣೆ ಎತ್ತಿರಲಿಲ್ಲ, ಲಾಠಿ ಚಾರ್ಜ್ ಮಾಡಿರಲಿಲ್ಲ. ಆದರೆ ಮೊನ್ನೆ ಬೆಳಗಾಮಲ್ಲಿ ಏನಾಯಿತು? ಏನಾವತ್ತು ಲಕ್ಷಾಂತರ ಜನ ಸೇರಿದರು ಬೆಳಗಾಂನಲ್ಲಿ ಜಯಮೃತ್ಯುಂಜಯ ಸ್ವಾಮಿಗಳ ಮುಂದಾಳತ್ವದಲ್ಲಿ. ಮುಖ್ಯಮಂತ್ರಿಗಳು ಬಂದು ತಮ್ಮ ಅಹವಾಲನ್ನು ಸ್ವೀಕರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ರು. ಅದರಲ್ಲಿ ತಪ್ಪೇನ್ರಿ ಇದೆ? ಏನು ಇವ್ರು ಬೆಂಗಳೂರಿಂದ ಬರಬೇಕಾಗಿತ್ತಾ? ಅಲ್ಲೇ ಪಕ್ಕದಲ್ಲಿ ಕೂಗಲ್ತೆ ದೂರದಲ್ಲಿ ಇದ್ದರು, 10 ಹೆಜ್ಜೆ ದೂರದಲ್ಲಿ. ಆದರೆ 10 ಹೆಜ್ಜೆ ಬಂದು ಸ್ವೀಕರಿಸ್ತಕ್ಕಂಥ ಸೌಜನ್ಯತೆ, ಸಂವೇದನಾಶೀಲತೆ ಸಿದ್ದರಾಮಯ್ಯನವರಿಗಿರಲಿಲ್ಲ. ನಾವು ಕೊಡ್ತೀವಿ ಅಂತೇಳಿ ಪ್ರತಿಭಟನಾಕಾರರು ನುಗ್ಗಿದ್ರು ಆ ಕಡೆಗೆ. ಏನು ಮಾಡ್ತಾಗ ಸರ್ಕಾರ? ಪೊಲೀಸರ ಕೈಯಿಂದ ಲಾಠಿ ಚಾರ್ಜ್ ಮಾಡಿಸ್ತು. ಮುಖ ಮೂತಿ ನೋಡಿದೆ ದನಕ್ಕೆ ಬಡ್ದಂಗೆ ಬಡಿದ್ರು ರೀ. ಸ್ವಾಮೀಜಿ ಮೇಲೆ ಲಾಠಿ ಚಾರ್ಜ್ ಆಯಿತು, ನಾಯಕರುಗಳ ಮೇಲೆ ಲಾಠಿ ಚಾರ್ಜ್ ಆಯಿತು. ಹಲವಾರು ಜನ ಪೆಟ್ಟು ತಿಂದು ಬಿದ್ದರು. ಅಬ್ಬಬ್ಬಬ್ಬಬ್ಬ, ಏನು ಗಂಡಸ್ತನ ಸಿದ್ದರಾಮಯ್ಯ ಸರ್ಕಾರಕ್ಕೆ! ಹುಬ್ಳಿನಲ್ಲಿ ನಿಮ್ಮ ಬ್ರದರ್ಸು ಪೊಲೀಸ್ ಸ್ಟೇಷನಿಗೆ ಬೆಂಕಿ ಇಡಬೇಕಾದ್ರೆ ನಿಮ್ಮ ಗಂಡಸ್ತನ ಎಲ್ಲೋಗಿತ್ತು ರೀ? ನಾಗಮಂಗಲದಲ್ಲಿ ಇದೇ ನಿಮ್ಮ ಬ್ರದರ್ಸು ಪೊಲೀಸರು ಮುಂದೆ ಹಿಂದೂ ಅಂಗಡಿಗಳಿಗೆಲ್ಲ ಬೆಂಕಿ ಇಡ್ತಾ ಇದ್ರಲ್ಲ, ಹಾಗೆಲ್ಲೋಗಿತ್ತು ನಿಮ್ಮ ಗಂಡಸ್ತನ. ಆ ಜಿಹಾದಿಗಳ ಬೇಡಿಕೆ ಸಮಾಜವನ್ನು ಒಡೆಯೋದಕ್ಕೋಸ್ಕರ ಆಗಿತ್ತು. ಆದರೆ ಇಲ್ಲಿ ಪ್ರತಿಭಟನೆಕಾರರು ತಮ್ಮ ಜೀವನದ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾಯಿದ್ರು. ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡೋದಿರಲಿ, ಆಗಿದ್ದ ಕೇಸ್ಗಳನ್ನ ವಾಪಸ್ ತಗೊತೀರಾ? ನಾಚಿಕೆ ಆಗೋದಿಲ್ವಾ ನಿಮಗೆ? ಪಂಚಮಸಾಲಿಗಳು ಕೇಳೋದ್ರಲ್ಲಿ ತಪ್ಪೇನಿದೆ? BJP ಸರ್ಕಾರ ಇದ್ದಾಗ ಅವರ ಬೇಡಿಕೆಗೆ ನ್ಯಾಯಯುತವಾಗಿ ಯಾರಿಗೂ ಅನ್ಯಾಯ ಆಗದೆ, ಯಾವ OBC ಸಣ್ಣ ಸಣ್ಣ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದೆ ಎಲ್ಲರಿಗೂ ನ್ಯಾಯವನ್ನು ಕೊಟ್ಕೊಂಡೇ ಪಂಚಮಸಾಲಿಗಳಿಗೂ ಬೇರೆ ಎಲ್ಲ ಲಿಂಗಾಯತಗಳಿಗೂ ಒಂದು ಕಡೆಗೆ ಸೇರಿಸಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿತ್ತು. ಒಕ್ಕಲಿಗ ಸಮುದಾಯಕ್ಕೆ 2C ಅಂತ ಮಾಡಿ ಸೆಪರೇಟಾಗಿ, ಅದಾದ ಮೇಲೆ ಲಿಂಗಾಯತ ಸಮುದಾಯಕ್ಕೆ 2D ಅಂತ ಮಾಡಿ, ಏನು ಸಂವಿಧಾನ ಬಾಹಿರವಾಗಿ ಮುಸಲ್ಮಾನರಿಗೆ ಕೊಟ್ಟಿದ್ರಲ್ಲ 4%, ಅದನ್ನು ತೆಗೆದು ಅದರಲ್ಲಿ 2% 2Cಗೆ ಮತ್ತು 2% 2Dಗೆ ಕೊಟ್ಟು ಪಂಚಮಸಾಲಿಗಳನ್ನ 2Dಗೆ ಸೇರಿಸಿದಾಗ ಇಡೀ ಸಮುದಾಯಕ್ಕೆ ನ್ಯಾಯ ಸಿಕ್ಕಿತ್ತು. ಬೊಮ್ಮಾಯಿಯವರ ಸರ್ಕಾರ 2Dನಲ್ಲಿ ಪಂಚಮಸಾಲಿಗಳನ್ನ ಘೋಷಣೆ ಮಾಡಿದಾಗ ಇದೇ ಜಯಮೃತ್ಯುಂಜಯ ಸ್ವಾಮೀಜಿಗಳು ಖುಷಿಯಿಂದ ಪ್ರೆಸ್ ಮೀಟ್ ಮಾಡಿಬಿಟ್ಟು ಹೇಳ್ತಾರೆ, ತಡವಾಗಿ ಆದರೂ ಪರವಾಗಿಲ್ಲ, ಎಲ್ಲ ಲಿಂಗಾಯತ ಪಂಗಡಗಳನ್ನು ಸೇರಿಸಿ ಮೀಸಲಾತಿ ನೀಡಿದ್ದು ಸಮಾಧಾನವಾಗಿದೆ. ಒಂದು ಕಡೆಗೆ ಪಂಚಮಸಾಲಿ ಸಮುದಾಯಕ್ಕೆ ಅವರು ಕೇಳಿದಂತಹ ಬೇಡಿಕೆಯೂ ಈಡೇರಿತ್ತು. ಇಡೀ ಲಿಂಗಾಯತ ವೀರಶೈವ ಸಮುದಾಯ ಒಟ್ಟಾಗಿ ಈ ಮೀಸಲಾತಿಯನ್ನು ಅನುಭವಿಸ್ತಾ ಇತ್ತು. ಜೊತೆಗೆ ಏನು 2A ಅಲ್ಲಿದ್ರಲ್ಲ 102 ಸಮುದಾಯಗಳು, ಸಣ್ಣ ಪುಟ್ಟ ಸಮುದಾಯಗಳು, ಕುರುಬ ಸಮುದಾಯ, ಇವೆಲ್ಲವಕ್ಕೂ ಅವ್ರಿಗೇನು ನ್ಯಾಯಯುತವಾದಂತಹ ಮೀಸಲಾತಿ ಇತ್ತು ಅದು ಕೂಡ ಉಳ್ಕೊಂಡಿತ್ತು. ದಯಮಾಡಿ ಈ ಸಂದರ್ಭದಲ್ಲಿ ಮುಸಲ್ಮಾನರಿಂದ ಮೀಸಲಾತಿ ಕಿತ್ಕೊಂಡು ಅಂತ ತಿಳ್ಕೊಬೇಡಿ. ಮುಸಲ್ಮಾನ್ ಸಮುದಾಯಕ್ಕೆ ಮುಂಚೆ 3 ಪ್ರವರ್ಗಗಳಲ್ಲಿ ಮೀಸಲಾತಿ ಸಿಗ್ತಾ ಇತ್ತು. ಪ್ರವರ್ಗ 1, ಪ್ರವರ್ಗ 2A, ಮತ್ತೊಂದು ಅಲ್ಪಸಂಖ್ಯಾತ ವಿಭಾಗದಲ್ಲಿ. ಯಾವ ಮುಸ್ಲಿಂ ಜಾತಿಗಳು ನಿಜವಾಗಲೂ ಹಿಂದುಳಿದಿದ್ದಾವೆ ಅವಕ್ಕೆ ಪ್ರವರ್ಗ 1ರಲ್ಲಿ ಮತ್ತು 2Aನಲ್ಲಿ ಮುಂಚೆಯಿಂದನೂ ಸಿಗ್ತಾ ಇತ್ತು, ಇವತ್ತು ಸಿಗ್ತಾ ಇದೆ, ಮುಂದೆನೂ ಸಿಗ್ತದೆ. ಅದನ್ನು BJP ಸರ್ಕಾರ ಮುಟ್ಟಿರಲಿಲ್ಲ. ಯಾವ ನಿಜವಾಗ್ಲೂ ಹಿಂದುಳಿದಿದೆ ಪಿಂಜಾರ, ನದಾಫ್ ಅವರೆಲ್ಲರಿಗೂ ರಿಸರ್ವೇಷನ್ ಕಂಟಿನ್ಯೂ ಆಗಿತ್ತು. ಸುಮಾರು 24 ಮುಸ್ಲಿಂ ಹಿಂದುಳಿದ ಜಾತಿಗಳಿಗೆ ರಿಸರ್ವೇಷನ್ ಕಂಟಿನ್ಯೂ ಆಯಿತು. ಆದರೆ ಯಾವುದನ್ನು ಸಂವಿಧಾನ ವಿರೋಧಿಯಾಗಿ ಕೇವಲ ಧರ್ಮದ ಆಧಾರದ ಮೇಲೆ, ಮುಸ್ಲಿಂ ಅನ್ನೋ ಆಧಾರದ ಮೇಲೆ ಮುಸಲ್ಮಾನರಲ್ಲಿ ಅತ್ಯಂತ ಮುಂದುವರೆದಿರ್ತಕ್ಕಂಥ ಹನೀಫಿಗಳು, ಈ ಮುಲ್ಲಾಗಳು ಮತ್ತು ಮೌಲ್ವಿಗಳೆಲ್ಲ ಇರ್ತಲ್ಲ ಅವರು, ಶೇಖ್ಗಳು, ಖಾನ್ಗಳು, ಇಂಥವ್ರಿಗೆ ಸಂವಿಧಾನದ ಪರಿಚ್ಛೇದನ ಆರ್ಟಿಕಲ್ 29ರ ಪ್ರಕಾರ ಅಂಬೇಡ್ಕರ್ ಅವರೇ ಧರ್ಮರಿತವಾಗಿ ಕೊಡಬಾರ್ದು ಅಂತ ಹೇಳಿದರು. ಯಾವುದು ಸಂವಿಧಾನದ ವಿರೋಧವಾಗಿ 4% ಕೊಟ್ಟಿತ್ತು ಅದನ್ನು ಮಾತ್ರ ತೆಗೆದ್ರು BJP ಸರ್ಕಾರ. ಅದನ್ನು ತೆಗೆದು ಅದರಲ್ಲಿ 2% ಒಕ್ಕಲಿಗ ಸಮುದಾಯಕ್ಕೆ, 2% ಲಿಂಗಾಯತ ಸಮುದಾಯ ಕೊಟ್ಟಾಗ ಇಡೀ ಲಿಂಗಾಯತ ಸಮುದಾಯ, ಇಡೀ ಒಕ್ಕಲಿಗ ಸಮುದಾಯ, ಇಡೀ ಪಂಚಮಸಾಲಿ ಸಮುದಾಯ ಖುಷಿಯಾಗಿದ್ದರು. ನೋಡಿ, ಇದಕ್ಕೆ ಹೈಕೋರ್ಟ್ ಕೂಡ ಒಪ್ಪಿಗೆ ಕೊಟ್ಟಿತ್ತು. ಯಾವಾಗ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಪಂಚಮಸಾಲಿ ಹೋರಾಟ ಜೋರಾಗಿ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ಪ್ರಾಮಿಸ್ ಮಾಡ್ತು, ನಾನು ನಿಮಗೆ ಒಂದು ಒಳ್ಳೆಯ ಸಮಾಧಾನವನ್ನು ಕೊಡ್ತೀವಿ ಅಂತೇಳಿ. ಆಗ ತಕ್ಷಣ DG ರಾಘವೇಂದ್ರ ಅನ್ನೋರು ಹೈಕೋರ್ಟ್ಗೆ ಹೋಗ್ತಾರೆ. ಯಾವುದೇ ಕಾರಣಕ್ಕೂ 2Aನಲ್ಲಿರ್ತಕ್ಕಂತಹ ನಮ್ಮ ಹಕ್ಕನ್ನು ತಕ್ಕೋಬಾರ್ದು, ನಮ್ಮ ಮೀಸಲಾತಿನ ತೆಗಿಬಾರ್ದು ಅಂಥೇಳಿ. ಅದಕ್ಕೋಸ್ಕರವೇ ಹೈಕೋರ್ಟ್ ಇದಕ್ಕೆ ಸ್ಟೇ ಕೊಡುತ್ತೆ. ಸ್ಟೇ ಕೊಟ್ಬಿಟ್ಟು ಏನು ಮಾಡುತ್ತೆ, ಏನು ಸೆಂಟ್ರಲ್ ಗೌರ್ಮೆಂಟ್ಗೆ, ಮೋದಿ ಸರ್ಕಾರಕ್ಕೆ ಒಂದು
ಕ್ಲಾರಿಫಿಕೇಶನ್ ಕೇಳುತ್ತೆ. 2A ತೆಗಿಬಾರ್ದು ಅಂತ ಹೇಳಿ ಈ ರೀತಿ ಇದೆ, ನಿಮ್ಮ ಇದರಲ್ಲಿ ಒಪಿನಿಯನ್ ಏನು ಅಂತೇಳಿ. ಆಗ ಕೇಂದ್ರದಲ್ಲಿರ್ತಕ್ಕಂತಹ ಮೋದಿಯವರ ಸರ್ಕಾರ ಹೈಕೋರ್ಟ್ಗೆ ಅಫಿಡವಿಟನ್ನು ಕೊಡುತ್ತೆ. ನಾವು 2Aನಲ್ಲಿರ್ತಕ್ಕಂತಹ ಯಾವುದೇ ಜಾತಿಗಳನ್ನು ಬದಲಾವಣೆ ಮಾಡೋಕ್ಕೂ ಹೋಗಲ್ಲ, ಯಾರನ್ನೂ ಸೇರಿಸೋದಕ್ಕೂ ಹೋಗಲ್ಲ, ಮತ್ತು ಅಲ್ಲಿರ್ತಕ್ಕಂಥ ರಿಸರ್ವೇಷನ್ನ ತೆಗೆಯೋದಕ್ಕೂ ಹೋಗಲ್ಲ ಅಂತೇಳಿ ಅಫಿಡವಿಟ್ ಕೊಡುತ್ತೆ ಮೋದಿ ಸರ್ಕಾರ. ಇದು ಮೋದಿ ಸರ್ಕಾರಕ್ಕೆ, BJPಗೆ, OBC ಅವರ ಮೇಲಿರ್ತಕ್ಕಂತಹ ಬದ್ಧತೆ. ಆ ಅಫಿಡವಿಟ್ ಮೇಲೆ ಹೈಕೋರ್ಟ್ಗೂ ಸಮಾಧಾನ ಆಗುತ್ತೆ, ಬೊಮ್ಮಾಯಿ ಸರ್ಕಾರಕ್ಕೆ ರಿಸರ್ವೇಷನನ್ನು ಕಂಟಿನ್ಯೂ ಮಾಡಿ ಅಂತ ಹೇಳುತ್ತೆ. ಆಗ ಬೊಮ್ಮಾಯಿಯವರ ಸರ್ಕಾರ ಈ 2Aನಲ್ಲಿರ್ತಕ್ಕಂಥ ಯಾವುದೇ OBC ಜಾತಿಯ ಹಕ್ಕನ್ನು ಅಥವಾ ಮೀಸಲಾತಿಯನ್ನು ಮುಟ್ಟದೆ ಸಂವಿಧಾನ ವಿರೋಧಿಯಾಗಿದ್ದಂತಹ, ಕೇವಲ ಮುಂದುವರೆದ ಮುಸಲ್ಮಾನರಿಗೆ ನೀಡಿದ್ದಂತಹ ಆ 4% ತೆಗೆದು ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತು. ಇದರಲ್ಲಿ ಯಾರಿಗ ಅನ್ಯಾಯ ಆಯಿತು? ಎಲ್ಲರೂ ಖುಷಿಯಾಗಿದ್ದರು. 2Aನಲ್ಲಿದ್ದಂತಹ ಸುಮಾರು 102 OBC ಜಾತಿಗಳು ಭಾಳ ಖುಷಿಯಾಗಿದ್ದರು, ಅವ್ರನ್ಯಾರೂ ಮುಟ್ಟಲಿಲ್ಲ. ಒಕ್ಕಲಿಗ ಸಮುದಾಯಕ್ಕೂ ಕೂಡ ಅವ್ರ ಬೇಡಿಕೆಯಂತೆ 2% ಎಕ್ಸ್ಟ್ರಾ ಸಿಕ್ತು. ಲಿಂಗಾಯತ ಸಮುದಾಯ ಮತ್ತು ಅದರ ಜೊತೆಲಿರ್ತಕ್ಕಂಥ ಸಮುದಾಯಗಳು ಕೂಡ 2% ಎಕ್ಸ್ಟ್ರಾ ಸಿಕ್ತು. ಎವ್ರಿ ಒನ್ ವಾಸ್ ಹ್ಯಾಪಿ. ಆದರೆ ಇದನ್ನು ನೋಡೋಕ್ಕೆ ಸಹಿಸೋಕ್ಕಾಗದಿದ್ದಂತಹ ಗುಲಾಮ್ ರಸೂಲನವರು ಸುಪ್ರೀಂ ಕೋರ್ಟ್ಗೆ ಹೋದರು. ದುಷ್ಯಂತ್ ದವೆ ಅಂತಕ್ಕಂತಹ ಕಾಂಗ್ರೆಸ್ನ ಅತ್ಯಾಪ್ತ ಅಡ್ವೊಕೇಟೇ ಆ ಗುಲಾಮ್ ರಸೂಲ್ ಅವರಿಗೆ ಅಡ್ವೊಕೇಟ್ ಆದರು. ಮುಸಲ್ಮಾನಿಂದ ರಿಸರ್ವೇಷನ್ ಕೊಟ್ಟಿದ್ದು ತಪ್ಪು ಅಂಥೇಳಿ ಸುಪ್ರೀಂ ಕೋರ್ಟ್ಗೆ ಅಪ್ಲಿಕೇಶನ್ ಹೋಯಿತು, ಸ್ಟೇ ಬಂತು. ಏನು ಹೇಳ್ತಾರೆ, ಪರಮೇಶ್ವರ್ ಅವರು ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಧರಣಿ ಮಾಡೋರನ್ನ ಲಾಠಿ ಚಾರ್ಜ್ ಮಾಡಿದೆ ನಾನು ಮುತ್ತಿಡ್ಬೇಕಾ ಅಂತೇಳಿ. ನಾಚಿಕೆ ಆಗಲ್ವಾ ನಿಮ್ಗೆ ಈ ಮಾತಾಡೋದಕ್ಕೆ? ಪೊಲೀಸ್ ಸ್ಟೇಷನಿಗೆ ಬೆಂಕಿಡೋರಿಗೆ ಮುತ್ಕೊಡಕ್ಕೆ ಹೋಗಿದ್ರಾ ನೀವು? ನಾಗಮಂಗಲದಲ್ಲಿ ಅಂಗಡಿಗೆ ಬೆಂಕಿಡೋರಿಗೆ ಮುತ್ಕೊಡಕ್ಕೆ ಹೋಗಿದ್ರಾ? ರಾಮೇಶ್ವರಮಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಹೋಗೋದವ್ರಿಗೆ ಮುತ್ಕೊಡಕ್ಕೆ ಹೋಗಿದ್ರಾ ನೀವು? ಇನ್ನು ಸಿದ್ದರಾಮಯ್ಯನವರ ಏನು ಹೇಳ್ತೀರಿ ನೀವು? ಪಂಚಮಸಾಲಿಗಳು ರಿಸರ್ವೇಷನ್ ಕೇಳೋದು ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನ ವಿರೋಧವಾಗಿ, ಆರ್ಟಿಕಲ್ 29ಗೆ ವಿರೋಧವಾಗಿ, ಧರ್ಮಾಧಾರಿತವಾಗಿ ರಿಸರ್ವೇಷನ್ ಕೊಡೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಪದೇ ಪದೇ ಆಂಧ್ರ ರಾಜ್ಯದ ಕೇಸಲ್ಲೂ ಹೇಳಿತ್ತು, ಮೊನ್ನೆ ಪಶ್ಚಿಮ ಬಂಗಾಳದ ಕೇಸಲ್ಲಿ ಮೊನ್ನೆ 3-4 ದಿವಸದ ಮುಂಚೆನೇ ಹೇಳಿದೆ ಧರ್ಮಾಧಾರಿತವಾಗಿ ಕೊಡೋಂಗಿಲ್ಲ ಅಂತೇಳಿ. ಅಂಬೇಡ್ಕರ್ ಅವರ ಆಶಯನೂ ಕೂಡ ಅದೇ ಆಗಿತ್ತು. ಸಂವಿಧಾನಕ್ಕೆ ವಿರೋಧವಾಗಿ 4% ಮುಸಲ್ಮಾನರು ಕೊಟ್ಟಾಗ ಅದು ಸಂವಿಧಾನ, ಅದು ಕಾನ್ಸ್ಟಿಟ್ಯೂಷನಲ್ಲು. ಆಮೇಲೆ ಇನ್ನೇನು ಹೇಳಿದ್ರಿ ನೀವು? ಬೊಮ್ಮಾಯಿಯವರ ಸರ್ಕಾರವೇ ಅಫಿಡವಿಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ಗೆ ಅಂತೇಳಿ. ನಾಚಿಕೆ ಆಗೋದಿಲ್ವ ಸದನದಲ್ಲಿ ನಿಮಗೆ ಸುಳ್ಳು ಹೇಳೋದಕ್ಕೆ? ಏನಂತ ಅಫಿಡವಿಟ್ ಕೊಟ್ಟಿದೆ? ಆ ಪ್ರೊಸೀಡಿಂಗ್ನ ನೋಡ್ಕೊಂಬರ್ತಿದ್ದವರು ಯಾರು, ಜೋಸೆಫನ್ ಅವರು ಚೀಫ್ ಜಸ್ಟಿಸು. ಯಾವ ರೀತಿ ಅವರು ಮಾತಾಡ್ತಾ ಬಂದರು ಅಂತ ಹೇಳಿದ್ರೆ, ಅವ್ರ ಅಬ್ಸರ್ವೇಷನ್ಗಳಿತ್ತು ಅಂತ ಹೇಳಿದ್ರೆ, ಏಪ್ರಿಲ್ 13ನೇ ತಾರೀಕು ಅವರು ಒಂದು ರಿಮಾರ್ಕ್ ಮಾಡ್ತಾರೆ. ದ ಸ್ಟೇಟ್ ಡಿಸಿಷನ್ ಟು ಸ್ಕ್ರಾಪ್ ದ ಕೋಟಾ ಫಾರ್ ಮುಸ್ಲಿಮ್ಸ್ ವಾಸ್ ಬೇಸ್ಡ್ ಆನ್ ಅಬ್ಸಲ್ಯೂಟ್ಲಿ ಫೆಲೇಷಿಯಸ್ ಅಸಂಪ್ಷನ್ಸ್. ಒಬ್ಬ ಜಡ್ಜಿನ ಮನಸ್ಥಿತಿಗೆ ಈ ರೀತಿ ಹೋಗ್ತಾ ಇದೆ ಅಂತ ಅನ್ನಿಸಿದಾಗ, ಅಕಸ್ಮಾತ್ ಇಂಜೆಕ್ಷನ್ ಕೊಡೋದು, ಪರ್ಮನೆಂಟ್ ಇಂಜೆಕ್ಷನ್ ಎಲ್ಲಿ ಕೊಟ್ಬಿಡ್ತಾರೋ ಅಂತೇಳಿ, ಜಸ್ಟ್ ನಾರ್ಮಲ್ ಪ್ರೊಸೀಜರ್ ಥರ ನಿಮ್ಮ ಅಂತಿಮ ತೀರ್ಪು ಬರೋವರೆಗೂ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅನ್ನೋದು ಇಟ್ಸ್ ಎ ವೆರಿ ರೆಗ್ಯುಲರ್ ಜುಡಿಷಿಯಲ್ ಪ್ರೋಸೆಸ್. ಅಫಿಡವಿಟಲ್ಲೇ ಹೇಳ್ಕೊಂಡೋಗಿದ್ದಾರೆ ಮುಸಲ್ಮಾನರಿಗೆ 4% ರಿಸರ್ವೇಷನ್ ಕೊಡಿ ತಪ್ಪು ಅಂತೇಳಿ. ಅದನ್ನು ತೆಗೆದಾಕ್ತಿರೋದು ನ್ಯಾಯಸಮ್ಮತ ಅಂತೇಳಿ ಮತ್ತೆ ಒಪ್ಕೊಂಡಿದ್ದಾರೆ ಬೊಮ್ಮಾಯಿಯವರು. ಕೋರ್ಟ್ ಪ್ರೊಸೀಡಿಂಗ್ಸ್ ಟೈಮಲ್ಲಿ ಅಡ್ಜರ್ಮೆಂಟ್ ಮಾಡಲಿಕ್ಕೆ ಹೋದಾಗ ಅಥವಾ ಡೇಟ್ ಕೇಳಿದಾಗ ಕೋರ್ಟ್ ಯಾವಾಗಲೂ ಹೆಜ್ಜೆ ಹೇಳುತ್ತೆ, ನಿಮಗೆ ಮುಂದಿನ ಡೇಟ್ವರೆಗೂ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತೇಳಿ ನಮಗೆ ಅಫಿಡವಿಟ್ ಕೊಡಿ ಅಂತ ಹೇಳಿ. ಆ ಟೆಂಪರರಿ ಇಂಟರಿಮ್ ಅಫಿಡವಿಟ್ ಅಷ್ಟೇ ಕೊಟ್ಟಿರೋದು. ಅಂದರೆ ಆದೇಶ ಬರೋವರೆಗೂ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತೇಳಿ. ಇನ್ನೇನು ಹೇಳಬೇಕಾಗಿತ್ತು ರೀ? ನೀವೇನಾದರೂ ಆದೇಶ ಕೊಡಿ, ನಾವು ಇಂಪ್ಲಿಮೆಂಟ್ ಮಾಡ್ಬಿಡ್ತೀವಿ ಅಂತ ಹೇಳೋಕ್ಕಾಗತ್ತಾ? ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಲಿಕ್ಕಾಗತ್ತಾ? ಅಡ್ವೊಕೇಟ್ ಬೇರೆ ನೀವು, ಅಷ್ಟು ಅರ್ಥ ಆಗೋದಿಲ್ವ ನಿಮಗೆ? ಸದನದಲ್ಲಿ ಮತ್ತೆ ಸುಳ್ಳು ಹೇಳ್ತೀರಲ್ರಿ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೊಟ್ಟಿರ್ತಕ್ಕಂತಹ ಇಂಟರಿಮ್ ಅಫಿಡವಿಟ್ನ ಒಂದ್ಸರಿ ಪೂರ್ತಿ ಓದಿ ನೋಡಿ. ಆಮೇಲೆ ಏಕಾಏಕಿ ಬಂದು ಪಂಚಮಸಾಲಿಗಳು ಧರಣಿ ಶುರು ಮಾಡಿದ್ರ? ಕಳೆದ ತಿಂಗಳೇ ನಿಮ್ಮನ್ನು ಬಂದು ಭೇಟಿ ಮಾಡಿರಲಿಲ್ವಾ? ಅಕ್ಟೋಬರ್ 15ನೇ ತಾರೀಕು ಇದೇ ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಡೀ ನಿಯೋಗ ಸಿದ್ದರಾಮಯ್ಯನನ್ನು ಭೇಟಿ ಮಾಡಲಿಕ್ಕೆ ಅವ್ರ ಮನೆಗೆ ಹೋಗಿತ್ತು. ಭೇಟಿ ಮಾಡಿ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಆಗ ಸಿದ್ದರಾಮಯ್ಯವರು ಹಾರ್ಕೆ ಉತ್ತರ ಕೊಡಲಿಕ್ಕೆ ಹೋದ್ರು, ಇಲ್ಲ ಅದು ಹಿಂದುಳಿದ ಆಯೋಗದ ಒಪಿನಿಯನ್ ಕೇಳಬೇಕು ಹಾಗೆ ಹೀಗೆ ಅಂತೇಳಿ. ಆಗ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿದ್ರು, ಈಗಾಗಲೇ ಜಯಪ್ರಕಾಶ್ ಹೆಗ್ಡೆ ಅವರ ನೇತೃತ್ವದ ಹಿಂದುಳಿದ ಆಯೋಗ ಇಂಟರಿಮ್ ವರದಿ ಕೊಟ್ಟಿದೆ, ಮಧ್ಯಂತರ ವರದಿ ಕೊಟ್ಟಾಗಿದೆ, ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಅಂತೇಳಿ. ಬೊಮ್ಮಾಯಿಯವರ ಸರ್ಕಾರ ಡಿಸಿಷನ್ ತಗೊಂಡಿದ್ದು ಅದ್ರ ಮೇಲೇನೆ. ಈಗ ಸುಪ್ರೀಂ ಕೋರ್ಟಿಂದ ಅರ್ಜಿ ವಾಪಸ್ ತೆಗೆಸಿ ಇದೇ ಇಂಟರಿಮ್ ವರದಿ ಮೇಲೆ ನೀವು ತೀರ್ಮಾನ ತಗೋಬೋದು ತಾನೆ? ಸಿದ್ದರಾಮಯ್ಯನವ್ರನ್ನ ಅವ್ರ ಸರ್ಕಾರನ ಅಂದ್ಬಿಟ್ಟು ಏನ್ರಿ ಪ್ರಯೋಜನ? ಇವರು ಮುಸಲ್ಮಾನರು ಓಲೈಕೆ ಮಾಡ್ತಾರೆ, ಹಿಂದೂಗಳ ವಿರೋಧಿಗಳಿಂದ ಗೊತ್ತಿದ್ದು ಹಿಂದೂಗಳು, ಲಿಂಗಾಯತರು, ಪಂಚಮಸಾಲಿಗಳು ಎಲ್ಲರೂ ಓಟ್ ಹಾಕಿದ್ರಲ್ಲ, ಅನುಭವಿಸ್ತಾ ಇದ್ದಾರೆ. ಈಗ ಇನ್ನು ಏನೇನು ಕರ್ಮ ನೋಡಬೇಕು. ನಮಸ್ಕಾರ.